Hello everyone, welcome back to another vlog. बुलाना हो महफिल में रंग जमाना हो खा लो रे कच्चा बादाम खा लो कच्चा बादाम खा लो कच्चा बादाम. ಈಗ ಇನ್ನೇನು ತಮಿಳ್ನಾಡು ಬಿಟ್ಟು ನಾವು ವಾಪಸ್ ಕರ್ನಾಟಕಕ್ಕೆ ಹೋಗ್ತಿದ್ದೀವಿ ಅಂತ ಗೊತ್ತಾದ್ಮೇಲೆ ಇಲ್ಲಿ ನಾವು ರೆಗ್ಯುಲರ್ ಆಗಿ ಹೋಗ್ತಿದ್ದಿದ್ದ ಜಾಗಗಳು ನಮ್ಮ ಫೇವ್ರೆಟ್ ಪ್ಲೇಸಸ್ ಅಂತ ಏನಿದ್ದಾವೆ ಅವೆಲ್ಲ ತುಂಬ ಮಿಸ್ ಮಾಡ್ಕೋತೀವಿ ಹೋದ್ಮೇಲೆ ಅಂತ ಅನ್ಸೋಕ್ಕೆ ಶುರುವಾಯಿತು. ಸೊ ಎಲ್ಲ ನಮ್ಮ ಫೇವ್ರೆಟ್ ಪ್ಲೇಸಸ್ನು ಒಂದೊಂದಾಗಿ ಲಾಸ್ಟ್ ಟೈಮ್ ವಿಸಿಟ್ ಮಾಡಿ ಬರೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀವಿ. ಈ CCDಗೆ ನಾವು ತುಂಬ ಬರ್ತಾಯಿದ್ವಿ, ಸೊ ಇಲ್ಲಿ ಬಂದಿದ್ದೀವಿ ಇವತ್ತು. ನಿಮಗೆಲ್ರಿಗೂ ನನ್ನ ರಿಯಾಕ್ಷನ್ ಗೊತ್ತಾಯಿತು, ಎಷ್ಟು ಖುಷಿಯಾಗಿದೆ ಕರ್ನಾಟಕಕ್ಕೆ ಸಿಕ್ಕಿರೋದು ಅಂತ. ಬಟ್ ಕಾರ್ತಿಕ್ ರಿಯಾಕ್ಷನ್ ಹೇಗಿದೆ, ಕಾರ್ತಿಕ್ಕಿಗೆ ತಮಿಳ್ನಾಡು ಬಿಟ್ಟು ಹೋಗೋ ಫೀಲಿಂಗ್ ಹೇಗಿದೆ ಅಂತ ಅವ್ರಿಗೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಾವು ನಮ್ಮ ಫೇವ್ರೆಟ್ ಪ್ಲೇಸಸ್ನ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ. ತಮಿಳ್ನಾಡು ಬಿಟ್ಟು ಹೋಗ್ತಿದ್ಯಾ, ಹೆಂಗ್ ಅನ್ಸ್ತಾ ಇದೆ? ತಮಿಳ್ನಾಡು ಬಿಟ್ಟು ಹೋಗ್ತಿದೀವಿ ಅಂತ ಖುಷಿಗಿಂತ ಕರ್ನಾಟಕ ಹೋಗ್ತಿದೀವಲ್ಲ ಅಂತ ಖುಷಿ ಆಗ್ತದೆ. ಇಲ್ಲಿ CCDಯಲ್ಲಿ ಸಿಗೋ ಸಿಗ್ನೇಚರ್ ಚಾಕೋ ಫ್ಯಾಂಟಸಿ ಕೇಕ್ ನಂಗೆ ತುಂಬ ಇಷ್ಟ. ಸೊ ಲಾಸ್ಟ್ ಟೈಮ್ ತೊಗೊಂಡಿದ್ದೀವಿ. ಹಾಗೆ ಕಾರ್ತಿಕ್ ಚೀಸ್ ಕೇಕ್ ಟ್ರೈ ಮಾಡ್ತೀನಿ ಅಂತ ತೊಗೊಂಡಿದ್ದಾರೆ. ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಕುಡಿದು ನಾವೀಗ ಮನೆಗೆ ಹೋಗಿ ನಂದು ವಿಡಿಯೋ ಅಪಾಯಿಂಟ್ಮೆಂಟ್ ಇದೆ. ನಾವು ಡಾಕ್ಟರ್ ಹತ್ರ ಏನು ತೋರಿಸ್ತಿದ್ವಿ ಬ್ಯಾಂಗ್ಳೂರಲ್ಲಿ, ಅವ್ರ ಹತ್ರ ನಾವು ಫಾಲೋ ಅಪ್ ಮಾಡ್ತಿದ್ದೀವಲ್ಲ, ತಮಿಳ್ನಾಡಿಂದ ಬ್ಯಾಂಗ್ಳೂರಿಗೆ ಹೋಗೋಕ್ಕೆ ಕಷ್ಟ. ಸೊ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಮಗೆ ವಿಡಿಯೋ ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿದೆ. ಹಲೋ, ಎಸ್ ಡಾಕ್ಟರ್. ಹಲೋ, ಆರಾಮಿದ್ದೀನಿ ಡಾಕ್ಟರ್. ಸ್ವಲ್ಪ ಕನ್ಸರ್ನ್ಸ್ ಇದಾವೆ. ಟ್ಯಾಬ್ಲೆಟ್ ಬೆಳಗ್ಗೆ ತಿಂಡಿ ತಿಂದ್ಮೇಲೆ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಮಧ್ಯಾಹ್ನ ಊಟ ಮಾಡಿದಾಗ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ತರ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಸರಿ ಹೋಗುತ್ತೆ. ಅದು ಟ್ಯಾಬ್ಲೆಟ್ ಇಂದ ಆಗ್ತಿದೆಯೋ ಏನೋ ಗೊತ್ತಿಲ್ಲ, ಮುಂಚೆ ಹಂಗೆ ಆಗ್ತಿರ್ಲಿಲ್ಲ. ಹೌದೌದು. ನನಗೆ ಇಲ್ಲಿ ಟ್ರೀಟ್ಮೆಂಟು ಚೆನ್ನಾಗಿ ಅನಿಸ್ತಾ ಇದೆ, ಸ್ಯಾಟಿಸ್ಫೈ ಆಗ್ತಾ ಇದೆ ಸೋ ಫಾರ್. ಇನ್ನೂ ಅವರು ಬೆಟರ್ ಮೆಡಿಸಿನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಕೊಟ್ಟಿರೋವಂಥ ಮಾಡ್ರೇಟ್ ಮೆಡಿಸಿನ್ಸ್ಗೆ ನನ್ನ ಇದೆಲ್ಲ ಪೇಯ್ನ್ ಎಲ್ಲ ಸ್ವಲ್ಪ ರೆಸ್ಪಾಂಡ್ ಮಾಡ್ತಿದೆ ಚೆನ್ನಾಗೆ, ಪೇಯ್ನ್ ಕಡಿಮೆ ಆಗ್ತಾ ಬಂದಿದೆ. ಸೊ ಇನ್ನು ಬೆಟರ್ ಮೆಡಿಸಿನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಆಗ್ಬೋದು ಅಂತ ಅನಿಸುತ್ತೆ. ನಾನು ಓವರ್ ಆಲ್ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟಾಗಿ ನನಗೆ ಆ್ಯಕ್ಚುಲ್ ರಿಸಲ್ಟ್ಸ್ ಎಲ್ಲ ಗೊತ್ತಾಗಿದ್ದಾದಮೇಲೆ ನಿಮಗೆ ಕಂಪ್ಲೀಟಾಗಿ ಇನ್ನೂ ಚೆನ್ನಾಗಿ ರಿವ್ಯೂ ಮಾಡ್ತೀನಿ. ನಿಮ್ಮಲ್ಲಿ ಭಾಳಷ್ಟು ಜನ ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಿರೋರಿಗೆ ಹೆಲ್ಪ್ ಆಗ್ಬೋದು ಅಂತ. ಓಕೆ ಸರ್, ಅಷ್ಟೇ, ಬೇರೆ ಏನು ಡೌಟ್ಸ್ ಇಲ್ಲ. ನಾವು ಪ್ರಿಸ್ಕ್ರಿಪ್ಷನ್ ಮೆಸೇಜ್ ಮಾಡ್ತೀರಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇವರು ಕಾರ್ತಿಕ್ ಅವರ ಕಲೀಗ್ ಮದನ್ ಅಂತ ನೀವು ನೋಡಿರ್ಬೋದು ಲಾಸ್ಟ್ ವ್ಲಾಗಲ್ಲಿ. ಅವರ ಮಗಳ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನಿಗೆ ಇನ್ವೈಟ್ ಮಾಡಿದರು. ಸೊ ಹೋಗೋಕ್ಕೂ ಮುಂಚೆ ಅವ್ರ ಮನೆಗೂ ವಿಸಿಟ್ ಮಾಡ್ದಂಗೆ ಆಗುತ್ತೆ ಅಂತ ಇಲ್ಲಿ ಬಂದಿದ್ದೀವಿ. ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೋಗೋಣ ಅಂತ. ಚರಿತ್ ಕೂಡ ಎಕ್ಸೈಟೆಡಾಗಿ ಬಂದಿದ್ದಾನೆ. ಬಟ್ ಹೊಸ ಜನ, ಹೊಸ ಜಾಗ ಇಲ್ಲೆಲ್ಲ ನೋಡಿ ಸ್ವಲ್ಪ ಟೆನ್ಸ್ ಆಗಿದ್ದಾನೆ. ನೀವು ಈ ಪಾಪುನ ಹಾಗೆ ಅವ್ರ ಪೇರೆಂಟ್ಸ್ನ ಕಾರ್ತಿಕ್ ಅವರು ಕೂದಲು ತೆಗ್ಸೋ ಫಂಕ್ಷನ್ಗೆ ಅಂತ ಹೋಗಿದ್ರಲ್ಲ, ಅವಾಗೂ ಕೂಡ ನೋಡಿರ್ತೀರ. ಅದೇ ಪಾಪುದು ಇವತ್ತು ಬರ್ಡೇ ಇರೋದು. ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಅಮ್ಮ ಮಗಳಿಬ್ಬರು ಮ್ಯಾಚಿಂಗ್ ಕಲರ್ ಕಾಂಬಿನೇಷನ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಹಾಗೆ ಪಾಪು ಕಸಿನ್ಸು ಹಾಗೆ ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ.
ಈಗ ನಾವೆಲ್ಲ ಹೊರಗಡೆ ಎಲ್ಲ ಈ ಥರ ಪಾಪುಗಳು ಕರ್ಕೊಂಡು ಹೋದಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಸೊಳ್ಳೆಗಳು ತುಂಬ ಆಗೋಗಿದೆ. ಡೆಂಗ್ಯೂ ಫೀವರ್ ಕೂಡ ಎಲ್ಲ ಕಡೆ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಈವ್ನಿಂಗ್ ಟೈಮು ಸೊಳ್ಳೆ ಜಾಸ್ತಿ ಇರೋ ಕಡೆಗೆ ನಾವು ಕರ್ಕೊಂಡು ಹೋಗುವಾಗ, ಮನೆ ಹೊರಗೆ ವಾಕಿಂಗ್ ಕರ್ಕೊಂಡು ಹೋಗುವಾಗ ನಾವು ತುಂಬ ಕೇರ್ ತೊಗೋಬೇಕಾಗುತ್ತೆ. ಈ ಮಳೆಗಾಲದಲ್ಲಂತೂ ತುಂಬಾ ಸೊಳ್ಳೆಗಳು ಎಲ್ಲೋದ್ರೂ. ರಾತ್ರಿ ಹೊತ್ತಾದರೆ ನಾನು ಮಸ್ಕಿಟೋ ನೆಟ್ ಹಾಕಿರ್ತೀನಿ. ಹಾಗೆ ಅಮ್ಮನ ಮನೆ, ಅತ್ತೆ ಮನೆ ಎಲ್ಲೋದ್ರೂ ರಾತ್ರಿ ಹೊತ್ತು ಮಸ್ಕಿಟೋ ನೆಟ್ ಹಾಕಿ ಮಲಗಿಸ್ತೀನಿ. ಬಟ್ ವಾಕಿಂಗ್ ಕರ್ಕೊಂಡು ಹೋದಾಗ ಏನು ಮಾಡೋದು, ಹೊರಗಡೆ ಈ ಥರ ಔಟಿಂಗ್ ಕರ್ಕೊಂಡು ಹೋದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ನನಗೆ ಮಾಮಾರ್ತ್ ಅವರ ಈ ಪ್ಯಾಚಸ್ ಬಗ್ಗೆ ಗೊತ್ತಾಯಿತು. ಈ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋವಂಥ ಮಸ್ಕಿಟೋ ರಿಪೆಲೆಂಟ್ ಪ್ಯಾಚಸ್ ಏನಿದೆ, ಇದರಲ್ಲಿ ಸಿಟ್ರೋನೆಲ್ಲ ಆಯಿಲ್ ಮತ್ತು ಲೆಮನ್ ಗ್ರಾಸ್ ಇದೆ. ಇದೆರಡೂ ಮಸ್ಕಿಟೋಸ್ನ ರಿಪೆಲ್ ಮಾಡುತ್ತೆ, ಹತ್ತಿರ ಬರೋದಕ್ಕೆ ಬಿಡೋದಿಲ್ಲ. ಈ ಪ್ಯಾಚಸ್ನ ಮಕ್ಕಳು ಬಟ್ಟೆ ಮೇಲೆ ಅಂಟಿಸಿ ವಾಕಿಂಗ್ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳ ಹತ್ತಿರಕ್ಕೆ ಸೊಳ್ಳೆ ಸುಳಿಯೋದಿಲ್ಲ. ಮಲಗಿಸುವಾಗ ನಿಮ್ಮ ಮನೇಲಿ ಸೊಳ್ಳೆ ಪರ್ದೆ ಇಲ್ಲ ಅಂದರೆ ನಿಮ್ಮ ಕಾಟಿಗೆ ಇದನ್ನು ಸ್ಟಿಕ್ ಮಾಡಿದ್ರೆ ಸಾಕು. ಇದ್ರದ್ದು 12 hours ಇದ್ರ ಪವರ್ ಇರುತ್ತೆ. ಇದರಿಂದ ಒಂದು ಆಯಿಲ್ ಇದೆಯಲ್ಲ, ಆ ಆಯಿಲಿನ ಸ್ಮೆಲ್ ಬರ್ತಿರುತ್ತೆ. ಆ ಸ್ಮೆಲ್ಲು ಮಸ್ಕಿಟೋಸ್ನ ರಿಪೆಲ್ ಮಾಡುತ್ತೆ ಅಷ್ಟೇ. ಇದರಲ್ಲಿ ಡೀಟ್ ಇಲ್ಲ, ಹಾಗೆಯೇ ಕೆಮಿಕಲ್ಸ್ ಕೂಡ ಯಾವುದೇ ರೀತಿ ಇಲ್ಲ. ಧೈರ್ಯವಾಗಿ ಮಕ್ಕಳ ಮೇಲೆ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ನಿಮಗೆ ಒಂದು ಮಸ್ಕಿಟೋ ರಿಪೆಲೆಂಟ್ ಸ್ಪ್ರೇ ಕೂಡ ಇದೆ. ಇದನ್ನು ಕೂಡ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಕೈಗೆ, ಕಾಲಿಗೆ ಇಲ್ಲಿ ಯೂಶ್ವಲಿ ಕಚ್ಚುತ್ತಲ್ಲ ಸೊಳ್ಳೆಗಳು, ಅಲ್ಲಿ ಇದನ್ನು ಸ್ಪ್ರೇ ಮಾಡೋದ್ರಿಂದ ಸುತ್ತಮುತ್ತ ಎಲ್ಲೂ ಇದು ನಮಗೆ ಸೊಳ್ಳೆಗಳು ಸುಳಿಯೋದಿಲ್ಲ. ಸೊ ಇದರಿಂದ ತುಂಬ ಯೂಸ್ಫುಲ್ ಅನಿಸ್ತು ನನಗೆ. ಹಾಗೆಯೇ ಕೊನೆಯದಾಗಿ ಬಾಮ್ ಕೂಡ ಬರುತ್ತೆ. ಬಾಮ್ ಅಂದರೆ ಈ ರೋಲ್ ಆನ್ ಏನಿದೆ, ರೋಲ್ ಆನ್ ಟೈಪ್ ಬರುತ್ತೆ. ಅದನ್ನು ನಾವು ಆಲ್ರೆಡಿ ಸೊಳ್ಳೆ ಕಚ್ಚಿ ಕೆಂಪಗೆ ದದ್ದು ಥರ ಆಗಿರುತ್ತಲ್ಲ, ಅಲ್ಲಿ ಇದನ್ನು ಹಚ್ಚೋದ್ರಿಂದ ಇಚ್ಚಿನೆಸ್ ಇರೋದಿಲ್ಲ. ಎಲ್ಲಿ ಸೊಳ್ಳೆ ಕಚ್ಚಿರುತ್ತಲ್ಲ ಅಲ್ಲಿ ಕೆರ್ತ ಆಗೋದು, ಇನ್ನೂ ಗುಳ್ಳೆದು ಸ್ವಲ್ಪ ಜಾಸ್ತಿ ಆಗೋದು, ಅಲರ್ಜಿ ಆಗೋದು, ಈ ರೀತಿ ಆಗುತ್ತೆ. ಕೆಲವು ಮಕ್ಕಳು ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅಂಥವ್ರಿಗೆ ಮಸ್ಕಿಟೋ ಬೈಟ್ ಆಗಿರೋ ಜಾಗದಲ್ಲಿ ಆ ರೋಲ್ ಆನ್ ಅಪ್ಲೈ ಮಾಡೋದ್ರಿಂದ ಬೇಗನೆ ಆ ಗಾಯ ವಾಸಿಯಾಗುತ್ತೆ. ಇದು ಆ ಮಾಮಾರ್ತ್ ಅವರ ಆಫ್ಟರ್ ಬೈಟ್ ರೋಲ್ ಆನು. ಸೊ ಈ 3 ನಿಮ್ಮ ಮಸ್ಕಿಟೋ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದು ಯೂಸ್ಫುಲ್ ಅನಿಸುತ್ತೋ ಅದನ್ನು ನೀವು ತೊಗೋಬೋದು. ನಿಮಗೆ ಮಾಮಾರ್ತ್ ಅವ್ರ ಬಗ್ಗೆ ನಾನು ಹೇಳ್ತಿರ್ತೀನಿ, ಅವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ. ಅವರು 2025 ಒಳಗೆ 1 million ಟ್ರೀಸ್ನ ಪ್ಲಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಇದಕ್ಕೋಸ್ಕರ ನಿಮ್ಮ ಪ್ರತಿ ಆರ್ಡ್ರನ್ನೂ ಅವರೊಂದು ಟ್ರೀಗೆ ಲಿಂಕ್ ಮಾಡಿ ನಿಮಗೆ ಮೇಲ್ ಕೂಡ ಮಾಡ್ತಾರೆ, ನೀವು ಅದನ್ನು ಟ್ರ್ಯಾಕ್ ಮಾಡ್ಬೋದು. ಹಾಗೆಯೇ ಅವರ ಆ್ಯಪ್ ಕೂಡ ಲಾಂಚ್ ಆಗಿದೆ. iOS ಆ್ಯಂಡ್ರಾಯ್ಡ್ ಯೂಸರ್ಸು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಏನಾದರೂ ಸೇಲ್ ನಡೀತಿದ್ದಾಗ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆ ಟೈಮಲ್ಲಿ ಪರ್ಚೇಸ್ ಮಾಡೋದ್ರಿಂದ ತುಂಬ ಹಣ ಉಳಿಸ್ಬೋದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ಹಾಗೆಯೇ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ ಕ್ರೈ, ಹಾಗೆ ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ಸಿಗುತ್ತೆ. ಹಾಗೆ ನಾನು ಹೇಳಿದ ಡಿಸ್ಕೌಂಟು ನಿಮಗೆ ಆ್ಯಪ್ ಮತ್ತು ವೆಬ್ಸೈಟ್ ಎರಡರಲ್ಲೂ ಕೂಡ ಸಿಗುತ್ತೆ, ಅವರ ಮಾಮಾಅರ್ತ್ ಅವರ ಅಫಿಷಿಯಲ್ ಆ್ಯಪ್ ಮತ್ತು ವೆಬ್ಸೈಟಲ್ಲಿ. ನಿಮಗೆ ಬೇಕಾಗಿರೋ ಎಲ್ಲ ಲಿಂಕ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಯಾವ್ದು ಯೂಸ್ಫುಲ್ ಅನಿಸುತ್ತೋ ಅದು ನೋಡಿಕೊಂಡು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ನನಗಿದು ಯೂಸ್ಫುಲ್ ಅನಿಸ್ತು, ಅದಕ್ಕೆ ನಿಮಗೋಸ್ಕರ ಸಜೆಸ್ಟ್ ಮಾಡ್ತಿದ್ದೀನಿ. ಕೊನೆಯದಾಗಿ ಮಾಮಾಅರ್ತ್ ಅವ್ರಿಗೆ ನಮ್ಮ ಜೊತೆ ಈ ವಿಡಿಯೋಗೆ ಪಾರ್ಟ್ನರ್ ಆಗಿರೋದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತಾ ಹೋಗೋಣ. ಟೆರೆಸ್ ಮೇಲೆ ಡಿನ್ನರ್ ಅರೇಂಜ್ಮೆಂಟ್ ಮಾಡಿದರು. ಕೆಳಗಡೆ ಮನೆ ಹಾಲಲ್ಲಿ ಕೇಕ್ ಕಟ್ಟೆಲ್ಲ ಆದಮೇಲೆ ಡಿನ್ನರ್ಗೆ ಮೇಲೆ ಬಂದಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು, ಆರಾಮಾಗಿತ್ತು. ನಾವು ಸೊಳ್ಳೆಗೆ ಎಲ್ಲನೂ
ರಿಪೆಲೆಂಟ್ ಎಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ಆರಾಮಾಗೆ ಸ್ಟ್ರೆಸ್ ಫ್ರೀ ಆಗಿರ್ಬೋದು, ಸೊಳ್ಳೆ ಕಚ್ಚೋದಿಲ್ಲ ಮಕ್ಕಳಿಗೆ ಅಂತ. ಇದು ಎಸ್ಪೆಷಲಿ ಡೆಂಗು ಸೊಳ್ಳೆ ಏನಿದೆ ಅದನ್ನು ಇನ್ನೂ ಚೆನ್ನಾಗಿ ರಿಪೆಲ್ ಮಾಡುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನೂ ಆರಾಮಾಗಿರ್ಬೋದು. ಸೊ ಈಗ ಡಿನ್ನರ್ಗೆ ಏನೇನಿದೆ ಅಂದರೆ ಇಡ್ಲಿ, ಚಪಾತಿ, ಕುರ್ಮಾ, ಚಟ್ನಿ, ಸಾಂಬಾರ್, ಮಶ್ರೂಮ್ ಬಿರಿಯಾನಿ, ಪ್ಯೂರ್ ವೆಜಿಟೇರಿಯನ್ ಮೆನು ಇತ್ತು. ಹಾಗೆ ಸ್ವೀಟಿಗೆ ಮೋತಿಚೂರ್ ಲಡ್ಡು ಕೂಡ ಇತ್ತು. ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು. ಅದಾದ ನಂತರ ಕಾರ್ತಿಕ್ ಫೇರ್ವೆಲ್ ಕೂಡ ಮುಗೀತು. ಲಾಸ್ಟ್ ವರ್ಕಿಂಗ್ ಡೇ ಇತ್ತು ಅವ್ರದ್ದು ಹಳೆ ಆಫೀಸಲ್ಲಿ. ಸೊ ಅಲ್ಲಿ ಎಲ್ಲರೂ ಸೇರಿ ಅವರಿಗೆ ಫೇರ್ವೆಲ್ ಕೊಟ್ಟು ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ. ಆ ಗಿಫ್ಟ್ ಏನಿದೆ ಅಂತ ಮನೆಗೆ ಬಂದಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ನೀವು ಲಾಸ್ಟ್ ಊರಿಂದ ಅಥವಾ ಅದರ ಲಾಸ್ಟ್ ಊರಿಂದ ಎಲ್ಲ ಕಾರ್ತಿಕಿಗೆ ಫೇರ್ವೆಲ್ ಆದಮೇಲೆ ಏನು ಗಿಫ್ಟ್ ಕೊಟ್ಟಿದ್ರು ಅದೆಲ್ಲ ನೋಡಬೇಕು ಅಂದರೆ ಆ ವ್ಲಾಗ್ಸ್ ಕೂಡ ಇದೆ, ನೀವು ಚೆಕ್ ಮಾಡಿ ನೋಡ್ಬೋದು. ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೆನ್ನಾಗಿದೆ, ಇದೆ ತೊಗೊಂಡೋದು ಸಾಬ್ರಾಂಚಿ. ಗೋಲ್ಡನ್ ವಾಚ್ ತೊಗೋಬೇಕು ನೀವು, ಮ್ಯಾಚಿಂಗ್ ಇಲ್ಲ. 2 ಗಿಫ್ಟ್ ರ್ಯಾಪಲ್ಲಿ ಒಂದರಲ್ಲಿ ಪಾರ್ಕರ್ ಪೆನ್ ಇತ್ತು, ಇನ್ನೊಂದು ಓಪನ್ ಮಾಡಿ ನೋಡ್ತಿದ್ದೀವಿ. ಫೀಲ್ ಮಾಡೋಕ್ಕೆ ಗೊತ್ತಾಗ್ತಿತ್ತು ಫೋಟೋ ಫ್ರೇಮ್ ಇರ್ಬೋದು ಅಂತ, ಬಟ್ ಯಾರು ಫೋಟೋಸ್ ಇದೆ ಏನು ಅಂತ ಗೊತ್ತಿರಲಿಲ್ಲ. ಓಪನ್ ಮಾಡಿ ನೋಡಿದಾಗ ಗೊತ್ತಾಯಿತು ಇವರೆಲ್ಲರೂ ಸೇರಿ ಊಟಿಗೆ ಹೋಗಿದ್ರು ಅವ್ರ ಲಾಸ್ಟ್ ಟ್ರಿಪ್ಪು. ಅದರಲ್ಲಿಂದಾನೇ ಒಳ್ಳೊಳ್ಳೆ ಫೋಟೋಸ್ನ ಸೆಲೆಕ್ಟ್ ಮಾಡಿ ಈ ರೀತಿ ಕೊಲಾಜ್ ಮಾಡಿ ಫ್ರೇಮ್ ಹಾಕ್ಸಿ ಕೊಟ್ಟಿದ್ದಾರೆ. ತುಂಬಾ ಮೆಮೊರೇಬಲ್ ಆಗಿರುತ್ತೆ ಇದು. ಅವ್ರ ಜೊತೆಗೆ ಸ್ಪೆಂಡ್ ಮಾಡಿದ ಟೈಮ್ ಮೂಮೆಂಟ್ಸ್ ಎಲ್ಲನೂ ನೆನಪಾಗುತ್ತೆ ನೋಡಿದಾಗೆಲ್ಲ. ಸೊ ಒಳ್ಳೆ ಥಾಟ್ಫುಲ್ ಗಿಫ್ಟ್ ಅಂತ ಅನಿಸ್ತು ಎರಡೂ. ಸೊ ಇದೆಲ್ಲ ಆದಮೇಲೆ ಪ್ಯಾಕಿಂಗ್ ಶುರು ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಮಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ರ್ಯಾಂಡಮಾಗಿ ಪ್ಯಾಕ್ ಮಾಡ್ತಿದ್ದೀವಿ. ಯಾಕಂದರೆ ಕರ್ನಾಟಕಕ್ಕೆ ಪೋಸ್ಟಿಂಗ್ ಟ್ರಾನ್ಸ್ಫರ್ ಆಗಿದೆ ಅಂತ ಗೊತ್ತಾಗಿದೆ ಅಷ್ಟೇ, ಬಿಟ್ಟರೆ ಎಲ್ಲಿ ಪೋಸ್ಟಿಂಗ್ ಆಗಿದೆ ಅಂತ ಇನ್ನೂ ಗೊತ್ತಾಗಿರಲಿಲ್ಲ ಆವಾಗ. ಸೊ ಎಲ್ಲಿಗೆ ಹೋಗೋದು ಏನೂ ಗೊತ್ತಿಲ್ಲದೆ ಪ್ಯಾಕ್ ಮಾಡ್ತಿದ್ದೀವಿ. ಜಸ್ಟ್ ಜನರಲಿ 1 ವಾರ 2 ವಾರಕ್ಕಾಗುವಷ್ಟು ಬಟ್ಟೆಗಳನ್ನ ನಾನು ನಂದು, ಕಾರ್ತಿಕ್ದು, ಪಾಪುದು ಪ್ಯಾಕ್ ಮಾಡಿ ಇಟ್ಟಿದ್ದೆ. ಅದು ಬಿಟ್ಟು ಇನ್ನು ಖಾಲಿ ಸೂಟ್ ಕೇಸ್ಗಳು ಖಾಲಿ ಕಾರಲ್ಲಿ ಹೋಗ್ತಿದ್ದೀವಿ. ಸುಮ್ಮನೆ ಲಗೇಜ್ಗಳನ್ನ ತೊಗೊಂಡು ಹೋಗೋಣ. ಒಂದಷ್ಟು ಲಗೇಜ್ಗಳು ತೊಗೊಂಡೋದ್ರೆ ನಾವು ಅಕಸ್ಮಾತ್ ಯಾವ ಊರಿಗಾಗುತ್ತೋ ಅಲ್ಲಿ ಮನೆ ಏನಾದರೂ ಹುಡುಕಿದ್ರೆ ಅಲ್ಲಿ ನಾವು ಈ ಲಗೇಜ್ನೆಲ್ಲ ಇಳಿಸ್ಬಿಟ್ಟು ಬರ್ಬೋದು. ಮತ್ತು ಖಾಲಿ ಮಾಡ್ಕೊಂಡು ಬಂದರೆ ಮತ್ತು ಈ ಸೂಟ್ ಕೇಸ್ಗಳನ್ನೆಲ್ಲ ನೆಕ್ಸ್ಟ್ ಇನ್ನೂ ಬಟ್ಟೆ ತೊಗೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಪ್ಯಾಕ್ ಮಾಡ್ತಿದ್ದೀವಿ. ಪಾಪು ಪ್ಯಾಕ್ ಮಾಡೋಕ್ಕೆ ಕೊಡ್ತಿರಲಿಲ್ಲ ನನಗೆ. ಸೊ ಪಾಪುಗೆ ಆಟಾಡ್ಸ್ಕೊಂಡು ನಾನು ಬಟ್ಟೆಗಳನ್ನೆಲ್ಲ ತೆಗೆದು ಕೊಡ್ತಾಯಿದ್ದೀನಿ. ಅವ್ನು ನಾನು ಎಲ್ಲಿ ಓಡಾಡ್ತೀನೋ ನನ್ನ ಹಿಂದೆ ಓಡಾಡ್ತಿರ್ತಾನೆ. ಇಬ್ಬರು ಕೂತ್ಕೊಂಡ್ಬಿಟ್ರೆ ಅವನಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಕಾರ್ತಿಕ್ ಕೂತ್ಕೊಂಡು ಎಲ್ಲ ಜೋಡಿಸಿದ್ದಾರೆ. ನಾನು ಯಾವ್ಯಾವ್ದು ಬಟ್ಟೆಗಳನ್ನ ಪ್ಯಾಕ್ ಮಾಡ್ಬೋದು ಅದನ್ನೆಲ್ಲ ತಂದು ಕೊಡ್ತಾಯಿದ್ದೀನಿ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಮೊನ್ನೆ ತಾನೇ ಇನ್ನೂ ನಾವು ಹೋದ ಊರಿಂದ ಈ ಊರಿಗೆ ಬಂದಿದ್ದು ನೆನಪಾಗುತ್ತೆ. ಇನ್ನು 1 ವರ್ಷ ಕೂಡ ಆಗಿಲ್ಲ, ಆಲ್ರೆಡಿ ಮತ್ತೆ ಟ್ರಾನ್ಸ್ಫರ್ ಆಗಿದೆ, ಮತ್ತೆ ಪ್ಯಾಕ್ ಮಾಡ್ತಿದ್ದೀವಿ. ಈ ಸತಿ ಏನು ಮತ್ತೆ ಪ್ಯಾಕ್ ಮಾಡಬೇಕು ಮತ್ತೆ ಹೋಗಬೇಕು ಅಂತ ಏನು ಬೋರ್ ಆಗ್ತಿಲ್ಲ, ಯಾಕಂದರೆ ಎಕ್ಸೈಟ್ಮೆಂಟ್ ಇದೆ ಕರ್ನಾಟಕಕ್ಕೆ ಹೋಗ್ತಿದ್ದೀವಲ್ಲ ಅಂತ. ಸೊ ಏನು ಬೋರ್ ಆಗೋದಿಲ್ಲ ಈ ಸಲದ ಪ್ಯಾಕಿಂಗು. ಬೇರೆ ಎಲ್ಲನೂ ಪ್ಯಾಕಿಂಗ್ ಮಾಡೋಕ್ಕೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಿಗೆ ಹೇಳ್ತೀವಿ. ಲಾಸ್ಟ್ ಟೈಮ್ ಕೂಡ ಹೇಗೆ ಮಾಡಿದ್ರು ನೀಟಾಗಿ ಅದೇ ರೀತಿ ಮಾಡಿಕೊಡ್ತಾರೆ. ಜಸ್ಟ್ ಸುಮ್ಮನೆ ನಾವು ಅಲ್ಲಿ ಹೋಗಿದ ತಕ್ಷಣ ಹಾಕ್ಕೊಳ್ಳೋಕೆ ಬಟ್ಟೆಗಳೆಲ್ಲ ರೆಡಿ ಇದ್ದರೆ ಯೂಸ್ಫುಲ್ ಇರುತ್ತೆ ಅಂತ ನಾವು ತೊಗೊಂಡು ಹೋಗ್ತಿದ್ದೀವಿ ಅಷ್ಟೇ. ಎಲ್ಲಿಗೆ ಹೋಗೋದು ಅನ್ನೋದು ಕೂಡ ಕನ್ಫ್ಯೂಷನಲ್ಲಿದೆ. ಫಸ್ಟ್ ಹೋಗಿ ಬ್ಯಾಂಗ್ಳೂರಿಗೆ ರಿಪೋರ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆ ತಕ್ಕನಾಗೆ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಸೂಟ್ ಕೇಸ್ ಫುಲ್ ಪ್ಯಾಕ್ ಆಯಿತು. ಈಗ ನೆಕ್ಸ್ಟ್ ಸೂಟ್ ಕೇಸಿಗೆ ಬಂದಿದ್ದೀವಿ. ಈ 2 ಸೂಟ್ ಕೇಸಲ್ಲೇ ನಂದು ಎಲ್ಲ ಡ್ರೆಸ್ಗಳು ಹಾಗೆ ಒಕೇಶ್ನಲ್ ವೇರ್ಗಳು ಎಲ್ಲನೂ ಆಗೋಯ್ತು. ಇನ್ನು ಸಿಲ್ಕ್ ಸ್ಯಾರೀಸು, ಅದ್ರ ಜೊತೆಗೆ ಕೆಲವೊಂದು ಜೀನ್ಸು ಹಾಗೆಯೇ ಇನ್ನೊಂದು ಸ್ವಲ್ಪ ಲಗೇಜ್ಗಳಿದ್ದಾವೆ ಅಷ್ಟೇ. ಬಿಟ್ಟರೆ ಇನ್ನೆಲ್ಲ ಕ್ಯಾಶುವಲ್ ವೇರ್ಸು ಡೈಲಿ ವೇರ್ಸು ಎಲ್ಲ ನಂದು 2 ಸೂಟ್ ಕೇಸಲ್ಲೇ ಆಗೋಗ್ಬಿಟ್ಟು.
ಇದ್ರ ಜೊತೆಗೆ ಕಾರ್ತಿಕ್ದು ಕೆಲವೊಂದು ಜಾಕೆಟ್ಸ್ ಅದನ್ನೆಲ್ಲ ಪ್ಯಾಕ್ ಮಾಡಿದ್ದೀವಿ. ಇನ್ನೂ ವಾಪಸ್ ಬಂದಾಗ ಇನ್ನೂ ಏನೇನು ಪ್ಯಾಕ್ ಮಾಡ್ಬೋದು ನೋಡಿಕೊಂಡು ಪ್ಯಾಕ್ ಮಾಡೋಣ ಅಂತ. ಸೊ ಇದಿಷ್ಟು ಇವತ್ತಿನ ಈ ವ್ಲಾಗು. ನಮ್ಮ ಲೈಫ್ ಅಪ್ಡೇಟ್ ಹೀಗಿದೆ. ಈಗ ಸದ್ಯಕ್ಕೆ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಎಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಡೇ ನಾವು ಪ್ಯಾಕಿಂಗ್ ಆಗಿ ನೆಕ್ಸ್ಟ್ ಡೇ ಹೊರಟಿದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಇನ್ನು ಕ್ಲಿಯರಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಐಡಿಯಾ ಸಿಗುತ್ತೆ. ಸೊ ಈ ವ್ಲಾಗ್ ಹೇಗೆ ಅನಿಸ್ತು, ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಹಾಗೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇನಪ್ಪ ಪದೇ ಪದೇ ಬೇರೆ ಬೇರೆ ಊರಿಗೆ ಹೋಗ್ತಿರ್ಬೇಕು, ಇವ್ರ ಲೈಫ್ ಹೇಗಿದೆ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಬಟ್ ಇದೊಂಥರ ಥ್ರಿಲ್ಲಿಂಗ್ ಆಗಿರುತ್ತೆ, ಎಕ್ಸೈಟಿಂಗ್ ಆಗಿರುತ್ತೆ. ಯಾಕಂದರೆ ನಾವು ನೆಕ್ಸ್ಟ್ ಯಾವ ಊರಲ್ಲಿ ಇರ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ನಮಗೆ ಬೇರೆ ಬೇರೆ ಊರುಗಳಲ್ಲಿದ್ದು ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ನಮಗೆ ಈ ಲೈಫ್ ಸ್ಟೈಲ್ ಚೆನ್ನಾಗಿ ಸೂಟ್ ಆಗಿದೆ. ನಿಮ್ಮಲ್ಲಿ ಯಾರಿಗೆ ಒಂದೇ ಮನೇಲಿ ಇರೋಕ್ಕೆ ಇಷ್ಟ, ಒಂದೇ ಊರಲ್ಲಿ ಇರೋಕ್ಕೆ ಇಷ್ಟ, ಹಾಗೆ ಯಾರಿಗೆ ಬೇರೆ ಬೇರೆ ಊರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಬರ್ತಿಲ್ಲ ಅದಕ್ಕೆ ಲಾಸ್ಟ್ ಟೈಮ್ ತಮಿಳ್ನಾಡಿಂದ ನಮ್ಮ ಮನೆಗೆ ಹೋಗ್ತಿದ್ದೀವಿ. ಮುಂದಿನ ವ್ಲಾಗ್ಸಲ್ಲಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.